ಬೆಳಗಾವಿನಲ್ಲಿ ಉಗ್ರರಿಂದ ಹಿಂದೂಗಳ ನರಮೇಧ ವಿಚಾರ. ಬೆಂಗಳೂರಿನಲ್ಲಿ ಭರತ್ ಭೂಷಣ್ ನಿವಾಸಕ್ಕೆ ಎನ್ಐಎ ಅಧಿಕಾರಿಗಳು ಭೇಟಿಯನ್ನು ಕೊಟ್ಟಿದ್ದಾರೆ. ಭಾರತದ ವಿವಿಧೆಡೆ ಎನ್ಐಎ ಅಧಿಕಾರಿಗಳು ಭೇಟಿಯನ್ನು ಕೊಟ್ಟು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಭರತ್ ಭೂಷಣ್ ಮನೆಗೆ ಎನ್ಐಎ ಅಧಿಕಾರಿಗಳ ಭೇಟಿ ಇದು. 4 ಅಧಿಕಾರಿಗಳ ತಂಡ ಕೂಡ ಭೇಟಿಯನ್ನು ಕೊಟ್ಟಿದೆ. ಭರತ್ ಪತ್ನಿಯನ್ನ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಉಗ್ರರ ಚಲನವಲನದ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ ಎನ್ಐಎ ಅಧಿಕಾರಿಗಳು. ನೋಡಿ, ಈಗಾಗಲೇ ಈ ವಿಚಾರಣೆಯನ್ನ ಎನ್ಐಎ ಹೆಗಲಿಗೆ ವಹಿಸಿಕೊಂಡಿರುವಂತದ್ದು. ಎನ್ಐಎ ಕೂಡ ಈಗ ವಿಚಾರಣೆಯನ್ನ ನಡೆಸ್ತಾ ಇದೆ. ಈಗಾಗಲೇ ಸದ್ಯ ನೀವು ಕೂಡ ಗಮನಿಸ್ತಾ ಇರಬಹುದು, ಬೆಳಗಾವಿನಲ್ಲಿ ನಡೆದಿರುವಂತಹ ಉಗ್ರರ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಭರತ್ ಭೂಷಣ್ ನಿವಾಸಕ್ಕೆ ಎನ್ಐಎ ಅಧಿಕಾರಿಗಳು ಭೇಟಿಯನ್ನು ಕೊಟ್ಟಿದ್ದಾರೆ. ಅವರ ಪತ್ನಿಯನ್ನ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಏನೇನಾಯಿತು ಅಲ್ಲಿ, ಯಾರ್ಯಾರು ಆ ಮುಖಚರ್ಯ ಇರಬಹುದು, ಮತ್ತೊಂದು ಎಲ್ಲವನ್ನೂ ಕೂಡ ಈಗ ಪತ್ತೆ ಹಚ್ಚುವಂತ ಕೆಲಸ ಆಗ್ತಾ ಇದೆ. ಜೊತೆಗೆ ಏನಾಯ್ತು ಅಂತ ಆ ಸಂದರ್ಭದಲ್ಲಿ ಪ್ರತ್ಯಕ್ಷದರ್ಶಿ ಇವರೇ. ಯಾಕಂತ ಹೇಳಿದ್ರೆ ಇವರೆದ್ರೆ ಇವರ ಪತಿಗೆ ಗುಂಡು ಹೊಡೆದು ಸಾಯಿಸಿರುವಂತ ಉಗ್ರರು. ಜೊತೆಗೆ ಅಲ್ಲಿ ಏನಾಯ್ತು, ಆತ ಏನ್ ಹೇಳ್ದ, ಎಲ್ಲವನ್ನೂ ಕೂಡ ಈಗ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಎನ್ಐಎ ಅಧಿಕಾರಿಗಳು. ಇದು ಬೆಂಗಳೂರಿನ ಭರತ್ ಭೂಷಣ್ ನಿವಾಸಕ್ಕೆ ಎನ್ಐಎ ಅಧಿಕಾರಿಗಳು ಭೇಟಿಯನ್ನ ಕೊಟ್ಟಿದ್ದಾರೆ. 4 ಜನ ಅಧಿಕಾರಿಗಳು ಭೇಟಿಯನ್ನು ಕೊಟ್ಟು ಕಂಪ್ಲೀಟ್ ಆಗಿ ಮಾಹಿತಿಯನ್ನ ಪಡೆದುಕೊಳ್ತಾ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇರಬಹುದು. ಬೆಂಗಳೂರಿನಲ್ಲಿ ಇದು ಎನ್ಐಎ ಅಧಿಕಾರಿಗಳು ಭರತ್ ಭೂಷಣ್ ಅವರ ನಿವಾಸಕ್ಕೆ ಭೇಟಿಯನ್ನ ಕೊಟ್ಟು ಅಧಿಕಾರಿಗಳು ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಭರತ್ ಭೂಷಣ್ ಅವರ ಪತ್ನಿಯಿಂದ ಎಲ್ಲ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಅವತ್ತು ಏನಾಯ್ತು, ಆ ಸಂದರ್ಭದಲ್ಲಿ ಉಗ್ರ ಏನ್ ಹೇಳಿದ್ರು, ಯಾರು ಇರಬಹುದು, ಅದರ ಚಲನವಲನ ಇರಬಹುದು, ಅವ್ರು ಯಾವ ರೀತಿಯಾಗಿ ಇರಬಹುದು, ಇವ್ರ ಹತ್ರ ಏನಾದ್ರೂ ಫುಟೇಜ್ ಇದೆಯಾ ಅಥವಾ ವಿಡಿಯೋಸ್ಗಳಿರಬಹುದು, ಅಥವಾ ಎಲ್ಲವನ್ನು ಕೂಡ ಪಡೆದುಕೊಳ್ತಾರೆ. ವಿಚಾರಣೆಯನ್ನ ನಡೆಸ್ತಾರೆ. ಎಲ್ಲೆಲ್ಲಿ ಅಡಿಗೆ ಕುಳಿತಿದ್ದಾರೆ ಅವ್ರನ್ನೆಲ್ಲರನ್ನು ಕೂಡ ಉಡಿಸ್ ಮಾಡುವಂತ ಪ್ರಯತ್ನವನ್ನ ನಡೆಸ್ತಾ ಇದೆ ಭಾರತೀಯ ಸೇನೆ. ಜೊತೆಗೆ ನೀವು ಕೂಡ ಗಮನಿಸ್ತಾ ಇರಬಹುದು, 2-3 ದಿನಗಳಿಂದ ಏನೇನು ಆಗ್ತಾ ಇದೆ ಬೆಳವಣಿಗೆಯಿಂದ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಅನ್ನು ಕೂಡ ನಡೆಸ್ತಾ ಇದೆ. ಕೇಂದ್ರ ಸರ್ಕಾರ ಇರಬಹುದು, ಹಾಗೆ ಮಿಲಿಟರಿ ಪಡೆ, ಜೊತೆಗೆ ಪಾಕಿಸ್ತಾನವನ್ನ ಉಡೀಸ್ ಮಾಡುವಂತಹ ನಿಟ್ಟಿನಲ್ಲಿ ಎಲ್ಲಾ ರೀತಿಯಾದಂತಹ ಪ್ರಯತ್ನವನ್ನ ನಡೆಸ್ತಾ ಇದೆ. ಇನ್ನೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಟ್ರಿಪ್ ಹೋಗಿದ್ದು ಯಾವಾಗ, ಎಷ್ಟು ದಿನದ ಪ್ಲಾನ್ ಇದು, ಯಾವ ಕಾರಣಕ್ಕೆ ಹೋಗಿದ್ರಿ ಎಂದೆಲ್ಲ ಎನ್ಐಎ ಅಧಿಕಾರಿಗಳು ವಿಚಾರಣೆಯನ್ನ ನಡೆಸ್ತಾ ಇದೆ. ಘಟನೆ ಬಗ್ಗೆ ಮಾಹಿತಿಯನ್ನ ಪಡಿತಾ ಇರುವಂತಹ ಎನ್ಐಎ ತಂಡ ಎಷ್ಟು ಜನರು ಅಟ್ಯಾಕ್ ಮಾಡಿದ್ರು ಅದರ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ತಾ ಇದೆ. ಶಂಕಿತರ ಭಾವಚಿತ್ರವನ್ನ ತೋರಿಸಿ ಕೂಡ ಮಾಹಿತಿಯನ್ನ ಸಂಗ್ರಹ ಮಾಡ್ತಾ ಇದ್ದಾರೆ. ಭರತ್ ಭೂಷಣ್ ಮನೆಯಲ್ಲಿ ವಿಚಾರಣೆಯನ್ನ ನಡೆಸಿದ್ದಾರೆ ಎನ್ಐಎ ಅಧಿಕಾರಿಗಳು. ಟ್ರಿಪ್ ಹೋಗಿದ್ದು ನೀವು ಯಾವಾಗ, ಎಷ್ಟು ದಿನದ ಪ್ಲಾನ್ ಮಾಡ್ಕೊಂಡು ಹೋಗಿದ್ರಿ, ಅಲ್ಲಿಗೇನಾಯಿತು, ಯಾವ ಕಾರಣಕ್ಕೆ ನೀವು ಹೋಗಿದ್ರಿ ಅಂತೆಲ್ಲ ಎನ್ಐಎ ಅಧಿಕಾರಿಗಳು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಘಟನೆ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಎನ್ಐಎ ಅಧಿಕಾರಿಗಳು ಈಗ ಪಡಿತಾ ಇದ್ದಾರೆ. ಎಷ್ಟು ಜನರು ಅಟ್ಯಾಕ್ ಮಾಡಿದ್ರು ಎಂಬ ಬಗ್ಗೆ ಕೂಡ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಅವರ ಚಹರೆ ಇರಬಹುದು, ಉಗ್ರಗಾಮಿಗಳದ ಚಹರೆ ಇರಬಹುದು, ಅವರ ಭಾವಚಿತ್ರವನ್ನ ತೋರಿಸಿ ಇವನ ಅಂತ ಕೇಳ್ತಾ ಇದ್ದಾರೆ. ಅದ್ರಲ್ಲಿ ಯಾರು ಶಂಕಿತ ಉಗ್ರ ಇದ್ರೆ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ರೆ ಅಂತವ್ರನ್ನ ಕೂಡ ಟಾರ್ಗೆಟ್ ಮಾಡಿ ಫಿನಿಶ್ ಮಾಡಲಾಗುತ್ತೆ. ಸೊ ಈಗಾಗಲೇ ಗಮನಿಸ್ತಾ ಇರಬಹುದು, ನೀವು ಎಷ್ಟು ದಿವಸದ ಪ್ಲಾನ್ ಅನ್ನ ಇಟ್ಕೊಂಡು ಹೋಗಿದ್ರಿ ಕಾಶ್ಮೀರಕ್ಕೆ, ಜೊತೆಗೆ ಯಾರೆಲ್ಲ ಹೋಗಿದ್ರಿ, ಎಷ್ಟು ಜನ ಹೋಗಿದ್ರಿ, ಅಲ್ಗೇನಾಯ್ತು, ಆ ಉಗ್ರ ಬಂದು ಏನ್ ಹೇಳ್ದ, ಯಾವ ರೀತಿಯಾಗಿದ್ದ, ಪ್ರತಿಯೊಂದರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಈಗಾಗಲೇ ಎನ್ಐಎ ಅಧಿಕಾರಿಗಳು ಪಡಿತಾ ಇರುವಂತದ್ದು ನೀವು ಕೂಡ ಗಮನಿಸ್ತಾ ಇರಬಹುದು. ಇದು ಬೆಂಗಳೂರಿನ ಭರತ್ ಭೂಷಣ್ ನಿವಾಸದಲ್ಲಿ ಎನ್ಐಎ ಅಧಿಕಾರಿಗಳು ಈಗಾಗಲೇ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಅವರ ಪತ್ನಿಯನ್ನ ಕರೆದುಬಿಟ್ಟು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಇದು ಬೆಂಗಳೂರು ಮಾತ್ರ ಅಲ್ಲ, ಎನ್ಐಎ ಅಧಿಕಾರಿಗಳು ಯಾರೆಲ್ಲ ಈಗ 26 ಜನ ಹತ್ಯೆಯಾಗಿದ್ದಾರೆ ಅವರವರ ಮನೆಗೆ ಹೋಗಿ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಅವರವ್ರು ಯಾವ್ಯಾವ ಉಗ್ರನ್ನ ನೋಡಿದ್ದಾರೆ ಅದ್ರ ಬಗ್ಗೆ ಗೊತ್ತಿರುತ್ತೆ. ಯಾಕಂತ ಹೇಳಿದ್ರೆ ಪ್ರತ್ಯಕ್ಷದರ್ಶಿಗಳು ಏನ್ ಹೇಳಿದ್ದಾರೆ, ಏನಾಯಿತು, ಎಲ್ಲವನ್ನು ಕೂಡ ಮಾಹಿತಿಯನ್ನ ಕಲೆ ಹಾಕಲಿದ್ದಾರೆ ಎನ್ಐಎ ಅಧಿಕಾರಿಗಳು. ಯಾಕಂದ್ರೆ ಕಂಪ್ಲೀಟ್ ಇದ್ರ ಬಗ್ಗೆ ಇವರು ಮಾಹಿತಿಯನ್ನ ಕಲೆ ಹಾಕಿ ವಿಚಾರಣೆಯನ್ನ ಮಾಡ್ತಾ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ರೆ. ಇದು ಬೆಂಗಳೂರಿನ ಭರತ್ ಭೂಷಣ್ ನಿವಾಸ. ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ಅರವಿಂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರವಿಂದ್, ಈಗಾಗಲೇ ಈ ತನಿಖೆ ಎನ್ನುವಂಥದ್ದು ಎನ್ಐಎ ಹುಬ್ಳಿಗೆ ಹೋಗಿರುವಂತದ್ದು, ಜೊತೆಗೆ ಎನ್ಐಎ ಯಾವ ರೀತಿಯಾಗಿ ತನಿಖೆಯನ್ನ ನಡೆಸ್ತಾ ಇದೆ, ಎಲ್ಲೆಲ್ಲಿ ತನಿಖೆಯನ್ನ ನಡೆಸ್ತಾ ಇದೆ, ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ. ಎಸ್ ನಿಕೇಶ್, ಖಂಡಿತವಾಗ್ಲೂ ಸುಮಾರು ಈ ಒಂದು ಪಾಲ್ಗಾಮ್ನಲ್ಲಿ 26 ಭಾರತೀಯರ ಮೇಲೆ ಉಗ್ರರ ದಾಳಿಯಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವಾಲಯ ಈಗಾಗಲೇ ಎನ್ಐಎ ಅಧಿಕಾರಿಗಳಿಗೆ ಈ ಒಂದು ಕೇಸನ್ನು ಟ್ರಾನ್ಸ್ಫರ್ ಮಾಡಿರುವಂತದ್ದು ನೀವು ನೋಡ್ತಾ ಇರಬಹುದು. ನಾವೀಗ ಮತ್ತಿಕೆರೆ ನಿವಾಸದಲ್ಲಿದ್ವಿ, ಭರತ್ ಭೂಷಣ್ ಅವರ ನಿವಾಸದ ಮುಂಭಾಗದಲ್ಲಿದ್ದೀವಿ. ಈ ನಿವಾಸಕ್ಕೆ ಶುಕ್ರವಾರ ಸುಮಾರು 4 ಎನ್ಐಎ ಅಧಿಕಾರಿಗಳು ಭೇಟಿ ನೀಡಿ ಸಂಪೂರ್ಣವಾದಂತಹ ಮಾಹಿತಿಯನ್ನ ಭರತ್ ಭೂಷಣ್ ಅವರ ಪತ್ನಿಯಿಂದ ಪಡೆದುಕೊಂಡಿರ್ತಾರೆ. ಅಂದ್ರೆ ಏನೇನಾಗಿತ್ತು ಅವತ್ತಿನ ಸಂದರ್ಭದಲ್ಲಿ, ಎಷ್ಟು ದಿನದ ಟ್ರಿಪ್ ಪ್ಲಾನ್ ಹೋಗಿದ್ರಿ, ಹಾಗೆ ಅಲ್ಲಿದ್ದಂತಹ ಶಂಕಿತರು ಯಾವ ಅಸ್ತ್ರ
ಕುಟುಂಬಸ್ಥರದಿಂದ ಬಂದಿದ್ರು ಮತ್ತು ಅವರು ಏನು ಹೇಳಿಕೆಯನ್ನ ಹೇಳಿ ನಿಮಗೆ ಅವರು ದಾಳಿ ಮಾಡಿದ್ರು. 6 ಜನ ಈ ಒಂದು ದಾಳಿಯಲ್ಲಿ ಮೃತಪಟ್ಟಿದ್ರು. ಆ ಕುಟುಂಬಸ್ಥರ ಒಂದು ವಿಚಾರಣೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ಭಾರತದೆಲ್ಲೆಡೆ 36ಕ್ಕೂ ಹೆಚ್ಚು ಜನ ಗಾಯಾಳುಗಳಿದ್ರು. ಗಾಯಗೊಂಡಂತಹ ಆ ಒಂದು ಮನೆಯವರ ಕುಟುಂಬಸ್ಥರಿಗೆ ಹೋಗಿ ವಿಚಾರಣೆ ಮಾಡ್ತಾ ಇರುವಂತದ್ದು. ಆ ಒಂದು ಸಂದರ್ಭ ಯಾವ ರೀತಿ ಇತ್ತು, ಅಲ್ಲಿ ಬಂದಂತಹ ಆ ಭಯೋತ್ಪಾದಕರು ಯಾವ ರೀತಿಯಾದಂತಹ ನಡವಳಿಕೆಗಳಿದ್ವು, ಜೊತೆಗೆ ಆ ಒಂದು ಭಾವಚಿತ್ರನ ಅಂದ್ರೆ ಆ ಒಂದು 14 ಶಂಕಿತರನ್ನ ಈಗಾಗಲೇ ಒಂದು ಪಟ್ಟಿಯನ್ನ ಎನ್ಐಎ ಅಧಿಕಾರಿಗಳು ಮಾಡಿರುವಂತದ್ದು. ಆ ಪಟ್ಟಿ ಹಾಗೆ ಭಾವಚಿತ್ರವನ್ನ ತೋರಿಸಿ ವಿಚಾರಣೆಯನ್ನ ಮಾಡಿರುವಂತದ್ದು. ನಿಕೇಶ್, ಓಕೆ, ಥ್ಯಾಂಕ್ ಯು ಅರವಿಂದ್, ನಿಮ್ಮೆಲ್ಲ ಮಾಹಿತಿ. ಬೆಳಗಾವಿನಲ್ಲಿ ಉಗ್ರರಿಂದ ಹಿಂದೂಗಳ ನರಮೇಧ ವಿಚಾರ. ಬೆಂಗಳೂರಿನಲ್ಲಿ ಭರತ್ ಭೂಷಣ್ ನಿವಾಸಕ್ಕೆ ಎನ್ಐಎ ಅಧಿಕಾರಿಗಳು ಭೇಟಿಯನ್ನು ಕೊಟ್ಟಿದ್ದಾರೆ. ಭಾರತದ ವಿವಿಧೆಡೆ ಎನ್ಐಎ ಅಧಿಕಾರಿಗಳು ಭೇಟಿಯನ್ನು ಕೊಟ್ಟು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಭರತ್ ಭೂಷಣ್ ಮನೆಗೆ ಎನ್ಐಎ ಅಧಿಕಾರಿಗಳ ಭೇಟಿ ಇದು. 4 ಅಧಿಕಾರಿಗಳ ತಂಡ ಕೂಡ ಭೇಟಿಯನ್ನು ಕೊಟ್ಟಿದೆ. ಭರತ್ ಪತ್ನಿಯನ್ನ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಉಗ್ರರ ಚಲನವಲನದ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ ಎನ್ಐಎ ಅಧಿಕಾರಿಗಳು. ನೋಡಿ, ಈಗಾಗಲೇ ಈ ವಿಚಾರಣೆಯನ್ನ ಎನ್ಐಎ ಹೆಗಲಿಗೆ ವಹಿಸಿಕೊಂಡಿರುವಂತದ್ದು. ಎನ್ಐಎ ಕೂಡ ಈಗ ವಿಚಾರಣೆಯನ್ನ ನಡೆಸ್ತಾ ಇದೆ. ಈಗಾಗಲೇ ಸದ್ಯ ನೀವು ಕೂಡ ಗಮನಿಸ್ತಾ ಇರಬಹುದು, ಬೆಳಗಾವಿನಲ್ಲಿ ನಡೆದಿರುವಂತಹ ಉಗ್ರರ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಭರತ್ ಭೂಷಣ್ ನಿವಾಸಕ್ಕೆ ಎನ್ಐಎ ಅಧಿಕಾರಿಗಳು ಭೇಟಿಯನ್ನು ಕೊಟ್ಟಿದ್ದಾರೆ. ಅವರ ಪತ್ನಿಯನ್ನ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಏನೇನಾಯಿತು ಅಲ್ಲಿ, ಯಾರ್ಯಾರು ಆ ಮುಖಚರ್ಯ ಇರಬಹುದು, ಮತ್ತೊಂದು ಎಲ್ಲವನ್ನೂ ಕೂಡ ಈಗ ಪತ್ತೆ ಹಚ್ಚುವಂತ ಕೆಲಸ ಆಗ್ತಾ ಇದೆ. ಜೊತೆಗೆ ಏನಾಯ್ತು ಅಂತ ಆ ಸಂದರ್ಭದಲ್ಲಿ ಪ್ರತ್ಯಕ್ಷದರ್ಶಿ ಇವರೇ. ಯಾಕಂತ ಹೇಳಿದ್ರೆ ಇವರೆದ್ರೆ ಇವರ ಪತಿಗೆ ಗುಂಡು ಹೊಡೆದು ಸಾಯಿಸಿರುವಂತ ಉಗ್ರರು. ಜೊತೆಗೆ ಅಲ್ಲಿ ಏನಾಯ್ತು, ಆತ ಏನ್ ಹೇಳ್ದ, ಎಲ್ಲವನ್ನೂ ಕೂಡ ಈಗ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಎನ್ಐಎ ಅಧಿಕಾರಿಗಳು. ಇದು ಬೆಂಗಳೂರಿನ ಭರತ್ ಭೂಷಣ್ ನಿವಾಸಕ್ಕೆ ಎನ್ಐಎ ಅಧಿಕಾರಿಗಳು ಭೇಟಿಯನ್ನ ಕೊಟ್ಟಿದ್ದಾರೆ. 4 ಜನ ಅಧಿಕಾರಿಗಳು ಭೇಟಿಯನ್ನ ಕೊಟ್ಟು ಕಂಪ್ಲೀಟ್ ಆಗಿ ಮಾಹಿತಿಯನ್ನ ಪಡೆದುಕೊಳ್ತಾ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇರಬಹುದು. ಬೆಂಗಳೂರಿನಲ್ಲಿ ಇದು ಎನ್ಐಎ ಅಧಿಕಾರಿಗಳು ಭರತ್ ಭೂಷಣ್ ಅವರ ನಿವಾಸಕ್ಕೆ ಭೇಟಿಯನ್ನ ಕೊಟ್ಟು ಅಧಿಕಾರಿಗಳು ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಭರತ್ ಭೂಷಣ್ ಅವರ ಪತ್ನಿಯಿಂದ ಎಲ್ಲ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಅವತ್ತು ಏನಾಯ್ತು, ಆ ಸಂದರ್ಭದಲ್ಲಿ ಉಗ್ರ ಏನ್ ಹೇಳಿದ್ರು, ಯಾರು ಇರಬಹುದು, ಅದರ ಚಲನವಲನ ಇರಬಹುದು, ಅವ್ರು ಯಾವ ರೀತಿಯಾಗಿ ಇರಬಹುದು, ಇವ್ರ ಹತ್ರ ಏನಾದ್ರೂ ಫುಟೇಜ್ ಇದೆಯಾ ಅಥವಾ ವಿಡಿಯೋಸ್ಗಳಿರಬಹುದು, ಅಥವಾ ಎಲ್ಲವನ್ನು ಕೂಡ ಪಡೆದುಕೊಳ್ತಾರೆ, ವಿಚಾರಣೆಯನ್ನ ನಡೆಸ್ತಾರೆ. ಎಲ್ಲೆಲ್ಲಿ ಅಡಿಗೆ ಕುಳಿತಿದ್ದಾರೆ ಅವ್ರನ್ನೆಲ್ಲರನ್ನು ಕೂಡ ಉಡಿಸ್ ಮಾಡುವಂತ ಪ್ರಯತ್ನವನ್ನ ನಡೆಸ್ತಾ ಇದೆ ಭಾರತೀಯ ಸೇನೆ. ಜೊತೆಗೆ ನೀವು ಕೂಡ ಗಮನಿಸ್ತಾ ಇರಬಹುದು, 2-3 ದಿನಗಳಿಂದ ಏನೇನು ಆಗ್ತಾ ಇದೆ ಬೆಳವಣಿಗೆಯಿಂದ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಅನ್ನು ಕೂಡ ನಡೆಸ್ತಾ ಇದೆ. ಕೇಂದ್ರ ಸರ್ಕಾರ ಇರಬಹುದು, ಹಾಗೆ ಮಿಲಿಟರಿ ಪಡೆ, ಜೊತೆಗೆ ಪಾಕಿಸ್ತಾನವನ್ನ ಉಡೀಸ್ ಮಾಡುವಂತ ನಿಟ್ಟಿನಲ್ಲಿ ಎಲ್ಲಾ ರೀತಿಯಾದಂತಹ ಪ್ರಯತ್ನವನ್ನ ನಡೆಸ್ತಾ ಇದೆ. ಇನ್ನೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಟ್ರಿಪ್ ಹೋಗಿದ್ದು ಯಾವಾಗ, ಎಷ್ಟು ದಿನದ ಪ್ಲಾನ್ ಇದು, ಯಾವ ಕಾರಣಕ್ಕೆ ಹೋಗಿದ್ರಿ ಎಂದೆಲ್ಲ ಎನ್ಐಎ ಅಧಿಕಾರಿಗಳು ವಿಚಾರಣೆಯನ್ನ ನಡೆಸ್ತಾ ಇದೆ. ಘಟನೆ ಬಗ್ಗೆ ಮಾಹಿತಿಯನ್ನ ಪಡಿತಾ ಇರುವಂತಹ ಎನ್ಐಎ ತಂಡ ಎಷ್ಟು ಜನರು ಅಟ್ಯಾಕ್ ಮಾಡಿದ್ರು ಅದರ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ತಾ ಇದೆ. ಶಂಕಿತರ ಭಾವಚಿತ್ರವನ್ನ ತೋರಿಸಿ ಕೂಡ ಮಾಹಿತಿಯನ್ನ ಸಂಗ್ರಹ ಮಾಡ್ತಾ ಇದ್ದಾರೆ. ಭರತ್ ಭೂಷಣ್ ಮನೆಯಲ್ಲಿ ವಿಚಾರಣೆಯನ್ನ ನಡೆಸಿದ್ದಾರೆ ಎನ್ಐಎ ಅಧಿಕಾರಿಗಳು. ಟ್ರಿಪ್ ಹೋಗಿದ್ದು ನೀವು ಯಾವಾಗ, ಎಷ್ಟು ದಿನದ ಪ್ಲಾನ್ ಮಾಡ್ಕೊಂಡು ಹೋಗಿದ್ರಿ, ಅಲ್ಲಿಗೇನಾಯಿತು, ಯಾವ ಕಾರಣಕ್ಕೆ ನೀವು ಹೋಗಿದ್ರಿ ಅಂತೆಲ್ಲ ಎನ್ಐಎ ಅಧಿಕಾರಿಗಳು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಘಟನೆ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಎನ್ಐಎ ಅಧಿಕಾರಿಗಳು ಈಗ ಪಡಿತಾ ಇದ್ದಾರೆ. ಎಷ್ಟು ಜನರು ಅಟ್ಯಾಕ್ ಮಾಡಿದ್ರು ಎಂಬ ಬಗ್ಗೆ ಕೂಡ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಅವರ ಚಹರೆ ಇರಬಹುದು, ಉಗ್ರಗಾಮಿಗಳದ ಚಹರೆ ಇರಬಹುದು, ಅವರ ಭಾವಚಿತ್ರವನ್ನ ತೋರಿಸಿ ಇವನ ಅಂತ ಕೇಳ್ತಾ ಇದ್ದಾರೆ. ಅದ್ರಲ್ಲಿ ಯಾರು ಶಂಕಿತ ಉಗ್ರ ಇದ್ರೆ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ರೆ ಅಂತವ್ರನ್ನ ಕೂಡ ಟಾರ್ಗೆಟ್ ಮಾಡಿ ಫಿನಿಶ್ ಮಾಡಲಾಗುತ್ತೆ. ಸೊ ಈಗಾಗಲೇ ಗಮನಿಸ್ತಾ ಇರಬಹುದು, ನೀವು ಎಷ್ಟು ದಿವಸದ ಪ್ಲಾನ್ ಅನ್ನ ಇಟ್ಕೊಂಡು ಹೋಗಿದ್ರಿ ಕಾಶ್ಮೀರಕ್ಕೆ, ಜೊತೆಗೆ ಯಾರೆಲ್ಲ ಹೋಗಿದ್ರಿ, ಎಷ್ಟು ಜನ ಹೋಗಿದ್ರಿ, ಅಲ್ಲಿ ಏನಾಯ್ತು, ಆ ಉಗ್ರ ಬಂದು ಏನ್ ಹೇಳ್ದ, ಯಾವ ರೀತಿಯಾಗಿದ್ದ, ಪ್ರತಿಯೊಂದರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಈಗಾಗಲೇ ಎನ್ಐಎ ಅಧಿಕಾರಿಗಳು ಪಡಿತಾ ಇರುವಂತದ್ದು ನೀವು ಕೂಡ ಗಮನಿಸ್ತಾ ಇರಬಹುದು. ಇದು ಬೆಂಗಳೂರಿನ ಭರತ್ ಭೂಷಣ್ ನಿವಾಸದಲ್ಲಿ ಎನ್ಐಎ ಅಧಿಕಾರಿಗಳು ಈಗಾಗಲೇ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಅವರು ಪತ್ನಿಯನ್ನ ಕರೆದುಬಿಟ್ಟು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಇದು ಬೆಂಗಳೂರು ಮಾತ್ರ ಅಲ್ಲ, ಎನ್ಐಎ ಅಧಿಕಾರಿಗಳು ಯಾರೆಲ್ಲ ಈಗ 26 ಜನ ಹತ್ಯೆ ಆಗಿದ್ದಾರೆ ಅವರವರ ಮನೆಗೆ ಹೋಗಿ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಅವರವ್ರು ಯಾವ್ಯಾವ ಉಗ್ರನ್ನ ನೋಡಿದ್ದಾರೆ ಅದ್ರ ಬಗ್ಗೆ ಗೊತ್ತಿರುತ್ತೆ. ಯಾಕಂತ ಹೇಳಿದ್ರೆ ಪ್ರತ್ಯಕ್ಷದರ್ಶಿಗಳು ಏನ್ ಹೇಳಿದ್ದಾರೆ, ಏನಾಯಿತು ಎಲ್ಲವನ್ನು ಕೂಡ ಮಾಹಿತಿಯನ್ನ ಕಲೆ ಹಾಕಲಿದ್ದಾರೆ ಎನ್ಐಎ ಅಧಿಕಾರಿಗಳು. ಯಾಕಂದ್ರೆ ಕಂಪ್ಲೀಟ್ ಇದ್ರ ಬಗ್ಗೆ ಇವರು ಮಾಹಿತಿಯನ್ನ ಕಲೆ ಹಾಕಿ ವಿಚಾರಣೆಯನ್ನ ಮಾಡ್ತಾ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ರೆ. ಇದು ಬೆಂಗಳೂರಿನ ಭರತ್ ಭೂಷಣ್ ನಿವಾಸ್.
ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ಅರವಿಂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರವಿಂದ್, ಈಗಾಗಲೇ ಈ ತನಿಖೆ ಎನ್ನುವಂಥದ್ದು ಎನ್ಐಎ ಹುಬ್ಳಿಗೆ ಹೋಗಿರುವಂತದ್ದು, ಜೊತೆಗೆ ಎನ್ಐಎ ಯಾವ ರೀತಿಯಾಗಿ ತನಿಖೆಯನ್ನ ನಡೆಸ್ತಾ ಇದೆ, ಎಲ್ಲೆಲ್ಲಿ ತನಿಖೆಯನ್ನ ನಡೆಸ್ತಾ ಇದೆ, ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ. ಎಸ್ ನಿಕೇಶ್, ಖಂಡಿತವಾಗ್ಲೂ ಸುಮಾರು ಈ ಒಂದು ಪಾಲ್ಗಾಮ್ನಲ್ಲಿ 26 ಭಾರತೀಯರ ಮೇಲೆ ಉಗ್ರರ ದಾಳಿಯಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವಾಲಯ ಈಗಾಗಲೇ ಎನ್ಐಎ ಅಧಿಕಾರಿಗಳಿಗೆ ಈ ಒಂದು ಕೇಸನ್ನು ಟ್ರಾನ್ಸ್ಫರ್ ಮಾಡಿರುವಂತದ್ದು ನೀವು ನೋಡ್ತಾ ಇರಬಹುದು. ನಾವೀಗ ಮತ್ತಿಕೆರೆ ನಿವಾಸದಲ್ಲಿದ್ವಿ, ಭರತ್ ಭೂಷಣ್ ಅವರ ನಿವಾಸದ ಮುಂಭಾಗದಲ್ಲಿದ್ದೀವಿ. ಈ ನಿವಾಸಕ್ಕೆ ಶುಕ್ರವಾರ ಸುಮಾರು 4 ಎನ್ಐಎ ಅಧಿಕಾರಿಗಳು ಭೇಟಿ ನೀಡಿ ಸಂಪೂರ್ಣವಾದಂತಹ ಮಾಹಿತಿಯನ್ನ ಭರತ್ ಭೂಷಣ್ ಅವರ ಪತ್ನಿಯಿಂದ ಪಡೆದುಕೊಂಡಿರ್ತಾರೆ. ಅಂದ್ರೆ ಏನೇನಾಗಿತ್ತು ಅವತ್ತಿನ ಸಂದರ್ಭದಲ್ಲಿ, ಎಷ್ಟು ದಿನದ ಟ್ರಿಪ್ ಪ್ಲಾನ್ ಹೋಗಿದ್ರಿ, ಹಾಗೆ ಅಲ್ಲಿದ್ದಂತಹ ಶಂಕಿತರು ಯಾವ ಅಸ್ತ್ರದಿಂದ ಬಂದಿದ್ರು ಮತ್ತು ಅವರು ಏನು ಹೇಳಿಕೆಯನ್ನ ಹೇಳಿ ನಿಮಗೆ ಅವರು ದಾಳಿ ಮಾಡಿದ್ರು. 26 ಜನ ಈ ಒಂದು ದಾಳಿಯಲ್ಲಿ ಮೃತಪಟ್ಟಿದ್ರು. ಆ ಕುಟುಂಬಸ್ಥರ ಒಂದು ವಿಚಾರಣೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ಭಾರತದೆಲ್ಲೆಡೆ 36ಕ್ಕೂ ಹೆಚ್ಚು ಜನ ಗಾಯಾಳುಗಳಿದ್ರು. ಗಾಯಗೊಂಡಂತಹ ಆ ಒಂದು ಮನೆಯವರ ಕುಟುಂಬಸ್ಥರಿಗೆ ಹೋಗಿ ವಿಚಾರಣೆ ಮಾಡ್ತಾ ಇರುವಂತದ್ದು. ಆ ಒಂದು ಸಂದರ್ಭ ಯಾವ ರೀತಿ ಇತ್ತು, ಅಲ್ಲಿ ಬಂದಂತಹ ಆ ಭಯೋತ್ಪಾದಕರು ಯಾವ ರೀತಿಯಾದಂತಹ ನಡವಳಿಕೆಗಳಿದ್ವು, ಜೊತೆಗೆ ಆ ಒಂದು ಭಾವಚಿತ್ರನ ಅಂದ್ರೆ ಆ ಒಂದು 14 ಶಂಕಿತರನ್ನ ಈಗಾಗಲೇ ಒಂದು ಪಟ್ಟಿಯನ್ನ ಎನ್ಐಎ ಅಧಿಕಾರಿಗಳು ಮಾಡಿರುವಂತದ್ದು. ಆ ಪಟ್ಟಿ ಹಾಗೆ ಭಾವಚಿತ್ರವನ್ನ ತೋರಿಸಿ ವಿಚಾರಣೆಯನ್ನ ಮಾಡಿರುವಂತದ್ದು. ನಿಕೇಶ್, ಓಕೆ, ಥ್ಯಾಂಕ್ ಯು ಅರವಿಂದ್, ನಿಮ್ಮೆಲ್ಲ ಮಾಹಿತಿ.